ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತಂದರೆ, ನೀವು ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು, ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನಡೀತಿದೆ. ಇವತ್ತು ಡೇಟು 15th November 2024. ಇನ್ನೂ ಎಂಗೇಜ್ಮೆಂಟಿಗೆ 1 day ಗ್ಯಾಪ್ ಇದೆ. ಸೊ ಇವಾಗಲೇ ಮೆಹಂದಿ ಸ್ಟಾರ್ಟ್ ಮಾಡಿದ್ರೆ ಅವಾಗ ಎಂಗೇಜ್ಮೆಂಟ್ ದಿನ ಡಾರ್ಕ್ ಆಗಿ ಕಾಣಿಸುತ್ತೆ ಅಂತ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಇವಳು ನನ್ನ ಫ್ರೆಂಡ್ ಪ್ರಾಂಜಲಿ ಅಂತ, ಮೆಹಂದಿ ಆರ್ಟಿಸ್ಟ್. ಸೊ ನಿಮ್ಮ ಮನೆಯಲ್ಲೂ ಫಂಕ್ಷನ್ಸ್ ಇದ್ದರೆ, ಮೆಹಂದಿ ಹಚ್ಕೋಬೇಕಂತಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇವ್ರದ್ದು ಇನ್ಸ್ಟಾ ID ಕೂಡ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬ್ರೈಡಲಿಗೆ ಮೆಹಂದಿ ಆಯಿತು, ಇವಾಗ ನಮಗೆಲ್ಲ ತೆಗಿತಿದ್ದಾರೆ. ಇದು ನಂದು ಹ್ಯಾಂಡ್. ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅವರು ಈ ಥರ ಮೆಹಂದಿ ತೆಗೆದಿದ್ದಾರೆ ನಮ್ಮ ಅಕ್ಕಗೆ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಹಂಗೆ ಸುಮ್ಮನೆ ರೀಲ್ಸ್ ಮಾಡಬೇಕು ಅಂತ ಮಾಡಿದ್ದು. ನಿನ್ನೆಲ್ಲ ಮೆಹಂದಿ ಆಯಿತು. ಇವತ್ತು ನಾನು ಅಕ್ಕ ಸ್ಕೂಟಿ ತೊಗೊಂಡು ಜ್ಯುವೆಲ್ರೀಸ್ ಅದು ಆರ್ಡ್ರ್ ಮಾಡಿದ್ವಿ, ತೊಗೊಂಬರಕ್ಕೆ ಹೊರಟಿದ್ದೀವಿ. ಇದು ನಮ್ಮ ಮನೆ ಮುಂದೆನೇ ಮಾಡ್ತಿರೋದು ಎಂಗೇಜ್ಮೆಂಟು. ಫುಲ್ ಸ್ಪೇಸ್ ಇತ್ತು, ಎಲ್ಲ ಫಂಕ್ಷನ್ಸ್ ಅದು ಇಲ್ಲೇ ಮಾಡ್ತಾರೆ. ಸೊ ಹಂಗೆ ಮಂಟಪ ಅದು ಇಲ್ಲೇ ಹಾಕಬೇಕು ಅಂತ ಟೆಂಪಲ್ ಇತ್ತು, ಅದು ಮುಂದೆನೇ ಮಾಡ್ತಿರೋದು. ಸೊ ಫೈನಲ್ ಲುಕ್ ಈ ಥರ ರೆಡಿ ಮಾಡಿದ್ದಾರೆ. ಇವಾಗ ಈವ್ನಿಂಗ್ ಆಗ್ಯದ, ಹುಡುಗನ ಕಡೆದವರು ಬರ್ತಿದ್ದಾರೆ. ಸೊ ಅವ್ರನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಇವರು ಹುಡುಗನ ಕಡೆದವರು ಪ್ರೈವೇಟ್ ಬಸ್ ಮಾಡಿದ್ರು, ಅದರಲ್ಲಿ ಬರ್ತಿದ್ದಾರೆ. ಈ ಬಸ್ಸಲ್ಲಿ ಹಾಸನದಿಂದ ಬಂದಿದ್ದಾರೆ. ಹೊರಗಡೆ ರೂಮ್ ಮಾಡಿದ್ವಿ, ಅಲ್ಲಿ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ನಮ್ಮ ಅಕ್ಕ ರೆಡಿ ಆಗಿದ್ದಾಳೆ ಹುಡುಗನ್ನ ವೆಲ್ಕಮ್ ಮಾಡೋಕ್ಕೆ. ನಾವು ಡ್ಯಾನ್ಸ್ ಮಾಡ್ಕೊತ ನಡ್ಕೊತ ಬಂದ್ವಿ. ಹುಡುಗನ ಕಾರ್ದಲ್ಲಿ ಸ್ವಾಗತ ಮಾಡ್ಕೊಳ್ತಿರೋದು. ಡೈರೆಕ್ಟ್ ಮಂಟಪ ಕಡೆ ಹೋಗೋಕ್ಕಿಂತ ನಮ್ಮ ಮನೆಗೆ ಕರ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿ ನೀರದು ಕುಡಿದು ಆಮೇಲೆ ಹೊರಡಬೇಕಂತ ಕುಂತಿದ್ದಾರೆ. ಇವಳು ಹುಡುಗನ್ನ ವೆಲ್ಕಮ್ ಮಾಡಿ ನಮ್ಮ ಮನೆ ಜಗಳಿ ತನಕ ಕರ್ಕೊಂಬರಬೇಕು. ಆಮೇಲೆ ನಮಸ್ಕಾರ ಮಾಡಿ ಫೋಟೋ ಶೂಟ್ಗೆ ಹೋಗಬೇಕು.
ಎಲ್ಲ ಫ್ಯಾಮ್ಲಿನೂ ಸ್ಟೇಜ್ ಹತ್ರ ಬಂದು ಕುಂತಾರ. ಇವತ್ತು ಯಾವ ಕಾರ್ಯಕ್ರಮನೂ ಇರಲಿಲ್ಲ, ಓನ್ಲಿ ವೆಲ್ಕಮ್ ಮಾಡ್ಕೊಳ್ಳೋದಿತ್ತು ಹುಡುಗನ್ನ ಅಷ್ಟೇ. ಆದರೆ ಹುಡುಗನ ಕಡೆದವ್ರದ್ದು ಒಬ್ಬರದ್ದು ಅಣ್ಣಂದು ಬರ್ತ್ಡೇ ಇತ್ತು, ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇವತ್ತಿನ ಡೇ ಸಖತ್ತಾಗಿತ್ತು. ನಾಳೆ ಎಂಗೇಜ್ಮೆಂಟ್ ಹೇಗಿರುತ್ತೆ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಬಾಯ್ ಗೈಸ್.